ಮೇಡಮ್ ನಮಸ್ತೆ. ನಮ್ಮ ಹೆಸರು ಚಂದ್ರಪ್ಪ ಅಂತ. ಮೇಡಮ್ ನಾನು ಒಂದು ಬಯೋಟೋರಮ್ ಒಂದು ಪ್ರಾಡಕ್ಟ್ ಕೊಟ್ಟಿದ್ದೆ, ನಿಮಗೆ ಹೇಗಿದೆ ಏನು ಅಂತ ತಿಳಿಸ್ಬೋದಾ ಮೇಡಮ್? ಫಸ್ಟ್ ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ರೇಣುಕಾ ಅಂತೇಳಿ. ಓಕೆ. ನಮ್ಮದು ಆದರೂ ನೀವು ಕೊಟ್ಟಂಗೆ ಪ್ರಾಡಕ್ಟ್ ಕೊಟ್ಟಿರೋಂಥ ಮ್ಯಾಟ್ ಇರ್ಬೋದು, ಎನರ್ಜಿ ಪ್ಯಾಡ್ ಇರ್ಬೋದು, ಮತ್ತು ಕೈಗೆ ಯೂಸ್ ಮಾಡೋಂಥ ಬ್ರೇಸ್ಲೆಟ್ ಇರ್ಬೋದು, ಇವೆಲ್ಲನೂ ಕೆಲಸ ಮಾಡ್ತಾ ಇದೆ. ಮೇಡಮ್ ನೀವು ಮಲ್ಕೊಂಡಾಗ ನಿಮ್ಗೆ ಮೈ ಕೈ ನೋವು, ತುಂಬ ನೋವು, ಪೇಯ್ನು ಅಂತ ಹೇಳ್ತಾ ಇದ್ರು, ಬೆನ್ನು ನೋವು ಅದೆಲ್ಲ ತುಂಬ ಅಂತ ಹೇಳ್ತಾ ಇದ್ರಿ. ಪೇಯ್ನ್ಗಿಂತ ಹೆಚ್ಚಾಗಿ ಮಲಗಿದ್ರೆ ಬೆಳಗ್ಗೆ ಹೊತ್ತು ಎದ್ದೇಳಕ್ ಆಗ್ತಿರ್ಲಿಲ್ಲ, ಸುಸ್ತಾಗೋದು. ಪೇಯ್ನ್ಗಿಂತ ಹೆಚ್ಚಾಗಿ ಸುಸ್ತಾಗೋದು. ಈಗ ಜಸ್ಟ್ ನಾನು 4 days ಇಂದ ಅಷ್ಟೇ ಯೂಸ್ ಮಾಡ್ತಿರೋದು. ನಾನು ಬೆಳಿಗ್ಗೆ ಸುಮಾರು ಒಂದು 9 ಗಂಟೆ 10 ಗಂಟೆ ಆಗೋದು ಎದ್ದೇಳೋದಕ್ಕೆ. ಈಗ 5:30 6 o'clock ಎಲ್ಲ ಎದ್ದೇಳ್ತೀನಿ. ವೆರಿ ಗುಡ್. ನಿದ್ದೆ ಚೆನ್ನಾಗಿ ಬರ್ತಾ ಇದೆಯಾ ಮೇಡಮ್? ನಿದ್ದೆ ಸೂಪರ್ ನಿದ್ದೆ. ಪೇಯ್ನ್ ಏನೋ ಕಮ್ಮಿ ಆಗಿದೆಯಾ? ಪೇನ್ ಅದೇ ಕಾಲು ನೋವಿದೆ ಸ್ವಲ್ಪ. ಆ ಕಾಲು ನೋವು ಕೊಟ್ಟಿರೋಂಥ ಎನರ್ಜಿ ಪ್ಯಾಡ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಅದು ಕಂಟ್ರೋಲ್ ಆಗಿದೆ. ಮೇಡಮ್ ನಿಮ್ಗೆ ತಲೆನೋವು ಅಂತ ಇದ್ರಲ್ಲ, ಅದು? ನನಗೆ ತಲೆನೋವು ಆ ಥರದಲ್ಲಿ ಏನಿಲ್ಲ ಸರ್. ಮೇನ್ ನನಗೆ ಪ್ರಾಬ್ಲಮ್ ಅಂದ್ರೆ ರಾತ್ರಿ ಮಲಗಿದ್ರೆ ಬೆಳಿಗ್ಗೆ ಎದ್ದೊಳಕ್ ಆಗ್ತಿರ್ಲಿಲ್ಲ. ಇದೊಂದೇ ಮೇನ್ ಪ್ರಾಬ್ಲಮ್. ಮೇಡಮ್ ಈಗ ನಿಮ್ಮ ಕೈಯಲ್ಲಿ ಹಾಕೊಂಡಿದ್ರಲ್ಲ ಎನರ್ಜಿ ಪ್ಯಾಡ್, ಅದರಿಂದ ನಿಮ್ಗೆ ಸುಸ್ತು ಕಂಟ್ರೋಲ್ ಆಗಿದೆಯಾ? ಸುಸ್ತು. ಹಾಂ, ಯಾಕಂದರೆ ನೀವು ಮೇಲೆ ಹತ್ತೋದಕ್ಕೆ ಇಳಿಯೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ರಲ್ಲ, ಈಗ ಇದು ಹಾಕೊಂಡಾಗಿನಿಂದ ನಿಮಗೆ ಕಂಟ್ರೋಲ್ ಬಂದಿದೆಯಲ್ಲ? ಇದಕ್ಕಿಂತ ಹೆಚ್ಚಾಗಿ ರಾತ್ರಿ ಹೇಳ್ತಿಲ್ವಾ, ರಾತ್ರಿ ಮಲಗಿದ್ರೆ ಬೆಳಿಗ್ಗೆ ಎದ್ದೊಳಕ್ ಆಗ್ತಿಲ್ಲ. ಅಲ್ಲೇ ಅರ್ಧ ಎನರ್ಜಿ ಬಂದ್ಬಿಡುತ್ತೆ ನನಗೆ. ಎನರ್ಜಿ ಮತ್ತೆ ಇದು ಅದು ರಾತ್ರಿ ಹೊತ್ಕೊಡೋಂಥ ಎನರ್ಜಿ, ಮತ್ತೆ ಇದು ಬೆಳಿಗ್ಗೆ ಹೊತ್ಕೊಡೋಂಥ ಎನರ್ಜಿ. ಹೌದು ಮೇಡಮ್, ಕರೆಕ್ಟ್. ಮೇಡಮ್ ಗ್ಯಾಸ್ಟ್ರಿಕ್? ಗ್ಯಾಸ್ಟ್ರಿಕ್ ಸ್ವಲ್ಪ ಕ್ಲಿಯರ್ ಆಗಿದೆ, ಮೋಷನ್ ಸ್ವಲ್ಪ ಕ್ಲಿಯರ್ ಆಗಿದೆ. ಮೇಡಮ್ ನಿಮ್ಮ ಬಾಡಿ ವೆಯ್ಟ್ ಏನೋ ಫ್ರೀನೆಸ್ ಅಂತ ಮಟ್ಟಿಗೆ ಫ್ರೀ ಅನ್ಸಿದೆ. ಸ್ವಲ್ಪ ಮಟ್ಟಿಗೆ ಇಲ್ಲ? ಸ್ವಲ್ಪ ಮಟ್ಟಿಗೆ ಅಂದ್ರೆ 4 days ಇಂದ ಯೂಸ್ ಮಾಡ್ತಾ ಇದೀವಲ್ಲ, ಹಂಗಾಗಿ ಸ್ವಲ್ಪ ಮಟ್ಟಿಗೆ ಫ್ರೀ ಆಗಿದೆ ಬಾಡಿ. ನಿಮ್ಮ ಮಗ ಯೂಸ್ ಮಾಡೋದ್ರಿಂದ ಅದನ್ನ ನಮ್ಗೆ ರಿಸಲ್ಟ್ ಸಿಗಬಹುದು. 100% ಸಿಗುತ್ತೆ ಮೇಡಮ್. ನಿಮ್ಮ ಮಗ ಏನೋ ತಲೆನೋವು ಅಂತ ಇದ್ದ, ಹೇಳಿ ಹೇಳಿ ಪುಟ. ಹೌದಾ ಪುಟ? ನೀರು ಕುಡಿತಾ ಇದೆಯಮ್ಮ? ಯಾವ ನೀರು ಕುಡಿತಾ ಇದೆಯಾ? ಈ ಬಾಟಲ್ ನೀರೇ ಕುಡಿತಾ ಇದೆಯಾ? ವೆರಿ ಗುಡ್. ನಿನ್ಗೇನಾದ್ರು ಎನರ್ಜಿ ಚೆನ್ನಾಗಿದೆಯಾ? ಮೊದ್ಲು ಇವಾಗ ಎನರ್ಜಿ ಏನಾದ್ರೂ ಸುಸ್ತಾಗುತ್ತಾ? ಮೊದಲು ಆಗ್ತಾ ಇರಲಿಲ್ಲ, ಈಗೂ ಸುಸ್ತಾಗ್ತಾ ಇಲ್ಲ, ತಲೆನೋವು ಮಾತ್ರ ಬಂದಿತ್ತು, ಈಗ ಚೆನ್ನಾಗಾಗಿದೆ. ಎಸ್ ಎಸ್, ವೆರಿ ಗುಡ್ ಪುಟ. ಮಲ್ಕೊಳ್ಳಿ ಮೇಡಮ್, ತುಂಬ ಅದ್ಭುತವಾಗಿದೆ. ಯಾಕೆಂತಂದರೆ ಇದು ಫಸ್ಟ್ ಮೇಯ್ನ್ ನಮ್ಗೇನು ಮಾಡುತ್ತೆ ಅಂದರೆ ಬಾಡಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡುತ್ತೆ. ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡುತ್ತೆ, ನಮಗೆ ಆಕ್ಸಿಜನ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಯಾವಾಗ ಆಕ್ಸಿಜನ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ, ನನ್ನ ಬಾಡಿನಲ್ಲಿ ಸೆಲ್ಸು ಆಕ್ಟಿವೇಟ್ ಆಗುತ್ತೆ. ಯಾವಾಗ ಸೆಲ್ಸ್ ಆಕ್ಟಿವೇಟ್ ಆಗುತ್ತೆ, ನನ್ನ ಬಾಡಿನಲ್ಲಿ ಒಳಗಡೆ ಇರುವಂಥ ಜೀವಕೋಶಗಳು ಮತ್ತು ಎಲ್ಲ ಇನ್ಕ್ರೀಸ್ ಆಗಿ ತನ್ನ ಕೆಲಸ ತಾನು ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗೇನಾಗುತ್ತೆ, ನಮ್ಗೆ ಏನೇ ಒಂದು ಸಮಸ್ಯೆ ಇದ್ರೂ ನ್ಯಾಚುರಲ್ ಆಗಿ ವಾಸಿ ಆಗ್ತಾ ಬರುತ್ತೆ ಮೇಡಮ್. ಅದರಿಂದ ನೀವು ಪ್ರತಿಯೊಬ್ಬರು ಚಿಕ್ಕ ಮಕ್ಕಳ ತವನಿಂದ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ನಾವು ಏನು ಕಾಯಿಲೆ ಬಂದಿರೋರು ಯೂಸ್ ಮಾಡಬೇಕು ಅನ್ನೋದೇನಿಲ್ಲ, ಯಾರು ಬೇಕಾದರೂ ಯೂಸ್ ಮಾಡ್ಬಾರ್ದು. ಇದನ್ನ ಏನಂತಂದರೆ ಇದು ಏನು ಇಲ್ದಿದ್ದವ್ರು ಫಸ್ಟ್ ಯೂಸ್ ಮಾಡಬೇಕು. ಕಾರಣ ಏನಂದರೆ ನಾಳೆ ದಿವಸ ಏನು ತೊಂದರೆ ಆಗದೆ ಕಾಪಾಡುತ್ತೆ. ಏನನ್ನ ಇರೋರು ಯೂಸ್ ಮಾಡಲೇಬೇಕು, ಇರೋದನ್ನ ವಾಸಿ ಮಾಡ್ಕೊಬೇಕು. ಬಟ್ ನಾಳೆ ನೆಕ್ಸ್ಟ್ ಏನೇ ಒಂದು ತೊಂದರೆ ಬರೋದನ್ನ ಕಂಟ್ರೋಲ್ ಮಾಡುತ್ತೆ ಮೇಡಮ್. ಓಕೆನಾ? ಎಸ್. ಏಜ್ ಲಿಮಿಟ್ ಇಲ್ಲ. ಹೌದು, 100% ಎಲ್ಲರೂ ಯೂಸ್ ಮಾಡ್ಬೋದು. ಓಕೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಫೀಡ್ಬ್ಯಾಕ್ಕಾಗಿ.